ಸ್ನೇಹಿತರೆ, ತಮ್ಮೆಲ್ಲರಿಗೂ ಒಂದು ದಿನ ಲೇಟಾಗಿ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೆ. ರಾಜ್ಯದಲ್ಲಿ ನಿವೃತ್ತಿ ವೇತನದ ಸಲುವಾಗಿ OPS ಪದ್ಧತಿಯನ್ನು NPS ಪದ್ಧತಿಯನ್ನು OPSಗೆ ಪರಿವರ್ತನೆಗೊಳಿಸಬೇಕು ಅಂತಕ್ಕಂಥ ಒತ್ತಡ ಹೋರಾಟ ನಡೀತಾ ಇದೆ. ಇದರಲ್ಲಿ ನಾನು ಕೂಡ ಭಾಗಿಯಾಗಿ ಸದನದಲ್ಲಿ ಸತತವಾಗಿ ಈ ವಿಷಯವನ್ನು ಪ್ರಸ್ತಾವ ಮಾಡ್ತಾ ಬಂದಿದ್ದೇನೆ. ಇತ್ತೀಚೆಗೆ ಮುಖ್ಯಮಂತ್ರಿಗಳು ಈ ಥರ OPSಗಾಗಿ ಹೋರಾಟ ಮಾಡ್ತಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇದಕ್ಕೆ ಪಾಸಿಟಿವ್ ಆಗಿರ್ತಕ್ಕಂಥ ಫಲಿತಾಂಶನ ಕೊಡೋ ದಿಕ್ಕಿನಲ್ಲಿ ಸಂಪುಟದಲ್ಲಿ ತಂದು ಇದರ ಬಗ್ಗೆ ಇತ್ಯರ್ಥವನ್ನು ಬೇಗ ಮಾಡ್ತೇನೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಮೊನ್ನೆಯ ದಿವಸ ಸುಮಾರು 10-11ನೇ ತಾರೀಕು ಅಂತ ಕಾಣ್ತದೆ, ಸರ್ಕಾರ ಒಂದು ಒಳ್ಳೆಯ ಆದೇಶವನ್ನು ಮಾಡಿದೆ. ಅದು ಅಂದರೆ ಯಾರು 2006 ನಂತರ ಅಪಾಯಿಂಟ್ ಆಗಿದ್ದಾರೆ, ಆದರೆ ನೇಮಕಾತಿಯ ಪ್ರಕ್ರಿಯೆ 2005ಕ್ಕಿಂತ ಮುಂಚೆ ನೋಟಿಫಿಕೇಷನ್, ಸೆಲೆಕ್ಷನ್ ಇದೆಲ್ಲ ಆಗಿರುತ್ತೆ. ಆದರೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡಿರೋದು 2006 ನಂತರ. ನೇಮಕಾತಿಯ ಪ್ರಕ್ರಿಯೆ ಪ್ರಾರಂಭ ಆಗಿದ್ದು 2005 ಮೊದಲು, ಪೂರ್ಣಗೊಂಡಿದ್ದು 2006 ನಂತರ. ಆ ಥರ ಯಾರ್ಯಾರು 2006 ನಂತರ ಆಯ್ಕೆ ಆದರು, ಕೇಂದ್ರ ಸರ್ಕಾರದ ಸುತ್ತೋಲೆ ಅನ್ವಯ ಮತ್ತು ರಾಜ್ಯ ಸರ್ಕಾರದ ನಿರ್ಣಯದ ಪ್ರಕಾರ ಸುಮಾರು 11,500 ಜನ ಸರ್ಕಾರಿ ನೌಕರರಿಗೆ, ಆ ಪ್ರಕ್ರಿಯೆಯಲ್ಲಿದ್ದಂಥವ್ರಿಗೆ OPS ಅನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಸರ್ಕಾರ ಮಾಡಿದೆ, ಆದೇಶವನ್ನು ಕೂಡ ಮಾಡಿದ್ದಾರೆ. ಇದು ಅತ್ಯಂತ ಸ್ವಾಗತಾರ್ಹ ಆಯಿತು. ಇದನ್ನು ಸ್ವಾಗತ ಮಾಡ್ತೇನೆ. ಒಂದು NPS ರದ್ದಾಗುತ್ತೆ ಅನ್ನೋಂಥ ಪ್ರಕ್ರಿಯೆಯ ಮೊದಲನೆಯ ಒಂದು ಸೂಚನೆ ನೌಕರರ ವರ್ಗದಲ್ಲಿ ಒಂದು ಸಂತಸವನ್ನು ವ್ಯಕ್ತ ಮಾಡಿದೆ. ಇದೇ ಸಂದರ್ಭದಲ್ಲಿ ಇನ್ನೊಂದು ಭಾಗ ಇದೆ. ಸರ್ಕಾರಿ ನೌಕರರದ್ದು ಹೇಗೆ OPSಗೆ ಒಳಪಡಿಸಲಾಯಿತು, ಅದೇ ರೀತಿ ಸರ್ಕಾರದ ಮುಂದೆ ಒಂದು ಬೇಡಿಕೆ ಇದೆ. ಅದು ಅಂದರೆ ಖಾಸಗಿ ಸಂಸ್ಥೆಗಳಲ್ಲಿ, ಏಡೆಡ್ ಅನುದಾನಿತ ಸಂಸ್ಥೆಗಳಲ್ಲಿ, ಅರೆ ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳೇನಿದ್ದಾವೆ, ಇಲ್ಲಿಯ ನೌಕರರು ಕೂಡ 2005ಗಿಂತ ಮುಂಚೆ ಅಪಾಯಿಂಟ್ ಆಗಿದ್ದಾರೆ. ಆದರೆ ಅನುದಾನಕ್ಕೆ ಒಳಗಾಗಿರೋದು 2006 ನಂತರ. ಸರ್ಕಾರಿ ನೌಕರಿಗೆ ಕೊಟ್ಟಂಥ ಈ ಸೌಲಭ್ಯವನ್ನು ಇವರಿಗೂ ಕೂಡ ಅನ್ವಯ ಮಾಡಬೇಕು. ವಿಶೇಷವಾಗಿ ಅನುದಾನಿತ ಶಾಲೆಗಳ ನೌಕರರು ಬಹಳ ಮುಂಚಿತವಾಗಿಯೇ ಅಪಾಯಿಂಟ್ ಆಗಿದ್ದಾರೆ, 5-10 ವರ್ಷ ಮುಂಚೆ. ಆದರೆ ಅನುದಾನ ಸಿಕ್ಕಿದ್ದು ಭಾಳ ತಡ. ಅವರನ್ನು ಕೂಡ ಈ ವ್ಯಾಪ್ತಿಗೆ ಒಳಪಡಿಸಬೇಕು. ಸರ್ಕಾರವೇ ಅವರಿಗೆ ವೇತನವನ್ನು ಕೊಡ್ತಾ ಇರೋದ್ರಿಂದ ಅವರಿಗೂ OPSನ್ನು ಈ ಸಂಧ್ಯಾಕಾಲದಲ್ಲಿ ಸಿಗುವಂಗೆ ಮಾಡಬೇಕು. ಅದೇನು ಬಹಳ ದೊಡ್ಡ ಸಂಖ್ಯೆ ಇಲ್ಲ, ಸುಮಾರು 5,500-6 ಸಾವಿರ ಜನ ಇರಬಹುದು ಆ ಥರದವರು. ಕೆಲವರು ನಿವೃತ್ತರಾಗಿ ಬಿಟ್ಟಿದ್ದಾರೆ, ಕೆಲವು ಅಕಾಲದ ಮರಣಕ್ಕೂ ತುತ್ತಾಗಿದ್ದಾರೆ, ವಯೋಮಿತಿಯ ಕಾರಣಕ್ಕೂ ದೈವಾಧೀನರಾಗಿದ್ದಾರೆ. ಅಂಥ ಕುಟುಂಬಗಳ ಸಂಖ್ಯೆ ಬಹಳ ಕಡಿಮೆ ಇದೆ ರಾಜ್ಯದಲ್ಲಿ. ಹಾಗಾಗಿ ಖಾಸಗಿ ಅನುದಾನಿತ ಸಂಸ್ಥೆಗಳು, ಅರೆ ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳು, ಇಲ್ಲಿರ್ತಕ್ಕಂಥ ನೌಕರರು ಕೂಡ ಇದೇ ಮಾನದಂಡವನ್ನು ಅನ್ವಯ ಮಾಡಿ 11,500 ನೌಕರರಿಗೆ ಯಾವ ಸವಲತ್ತನ್ನು ನೀಡಲಾಗಿದೆಯೋ
ಇದನ್ನು ಅವರಿಗೆ ನೀಡಬೇಕು ಅನ್ನೋಂಥ ಆಗ್ರಹವನ್ನು ಮಾಡ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಶಿವಮೊಗ್ಗದವರೇ ಸರ್ವೋದಯ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಿದ್ದರು ಶಿಶುಕುಮಾರ್ ಅಂಥೇಳಿ. ಅವರು ರಾಜ್ಯದ ನೌಕರನ್ನ ಕಟ್ಕೊಂಡು ಹೈಕೋರ್ಟಲ್ಲಿ ಕೂಡ ಕೇಸನ್ನು ದಾಖಲಿಸಿದರು. ನಾವು ಅಪಾಯಿಂಟ್ ಆಗಿರೋದು ಬಹಳ ಮುಂಚಿತವಾಗಿ, ಆದರೆ ನಾವು ಏಡ್ ಸಿಕ್ಕಿರೋಂಥದ್ದು 2006 ನಂತರ. ಹಾಗೆ ನಮ್ಮನ್ನು OPSಗೆ ಒಳಪಡಿಸಬೇಕು ಅಂತ ಇತ್ತೀಚೆಗೆ ಹೈಕೋರ್ಟ್ ಆ ಕೇಸನ್ನು ಖುಲಾಸೆ ಮಾಡಿದೆ. ಇದನ್ನು ಪರಿಗಣಿಸಿ ಅನ್ನೋಂಥ ನಿರ್ದೇಶನವನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಇವರ ಅರ್ಜಿಯನ್ನು ಪರಿಗಣಿಸಬೇಕು ಅಂತ. ಈ ರೀತಿ ಆಗಿರ್ತಕ್ಕಂಥ ಈ ಸಮೂಹ ಸರ್ಕಾರಕ್ಕೆ ತನ್ನ ಅರ್ಜಿಯನ್ನು ಸಲ್ಲಿಸುವಾಗ ಒಂದು ಮಾತನ್ನು ಹೇಳಿದೆ, ನಮಗೆ ಈಗಿನಿಂದ ನಮಗೆ OPS ಅನ್ನು ಅನ್ವಯ ಮಾಡಿ ನಮಗೆ ಯಾವುದೇ ಹಿಂಬಾಕಿ ಬೇಡ, ನಮ್ಮ ನಿವೃತ್ತಿಗೋಸ್ಕರ ನಮ್ಮ ಸರ್ವಿಸನ್ನು ಪರಿಗಣನೆ ಮಾಡಿ, ನಾವು ಡೇಟ್ ಆಫ್ ಜಾಯಿನನ್ನು, ಆದರೆ ಅಷ್ಟು ವರ್ಷಗಳಿಂದ ನಮಗೆ ಯಾವುದೇ ಹಿಂಬಾಕಿ ಬೇಡ, ನಮ್ಮ ಸೇವಾ ಹಿರಿತನವನ್ನು ಪರಿಗಣಿಸಬೇಕು, ನಮಗೂ OPS ಕೊಡಬೇಕು, ನಮ್ಗೆ ಹಿಂಬಾಕಿ ಬೇಡ ಅನ್ನೋದನ್ನು ಲಿಖಿತವಾಗಿ ಸರ್ಕಾರಕ್ಕೆ ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊನ್ನೆ ಆದೇಶ ಏನಾಯಿತು, ಅದರ ಹಿನ್ನೆಲೆ ಅದೇ ನೆರಳಲ್ಲಿ ಇವ್ರಿಗೂ ಕೂಡ OPS ಅನ್ನು ಅಳವಡಿಸಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಅನುದಾನಿತ ಶಾಲೆಯ ಎಲ್ಲ ನೌಕರರು, ಅರೆ ಸರ್ಕಾರಿ ನೌಕರರು, ಸ್ವಾಯತ್ತ ಸಂಸ್ಥೆಗಳ ನೌಕರರ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತೆಗೆದುಕೊಂಡು ಬಂದಿದ್ದೇನೆ, ಪತ್ರವನ್ನು ಕೂಡ ಬರೆದಿದ್ದೇನೆ. ಇದರ ಬಗ್ಗೆ ಆಗಬಹುದು ಅನ್ನೋಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೇನೆ ಮತ್ತು ಇದನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ.